ಹಳ್ಳಿಯಲ್ಲಿ ಚಿಂಟುನೆಂಬ ಹುಡುಗನಿದ್ದ. ಅವನಿಗೆ ಚಿತ್ರಕಲೆ ಎಂದರೆ ತುಂಬ ಇಷ್ಟ. ಆದರೆ ಅವನ ಬಳಿ ಕೈಯಲ್ಲಿ ಬಣ್ಣದವು ಯಾವುದೇ ರೀತಿಯ ಸಾಮಗ್ರಿಗಳು ಇರಲಿಲ್ಲವು. ಕಾಗದವೂ ಕೂಡ ಇರಲಿಲ್ಲ. ಅವನ ಮನೆಯಲ್ಲಿ ತುಂಬ ಬಡತನ ಕಾಡುತ್ತಿತ್ತು. ಹಾಗಾಗಿ ಇವು ಕೊಳ್ಳಲು ಸಾಧ್ಯವಾಗಲಿಲ್ಲವು. ಒಂದು ದಿನವೂ ಚಿಂಟು ತನ್ನ ಹಳ್ಳಿಯ ಕೆರೆಯ ಪಕ್ಕದಲ್ಲಿ ಕುಂತು ಯೋಚನೆ ಮಾಡ್ತಾ ಕುಳಿತ. ಅಲ್ಲಿ ಬಿದ್ದಿದ್ದ ಕಲ್ಲುಗಳನ್ನು ನೋಡಿ ಅವನಿಗೆ ಒಂದು ಯೋಚನೆ ಬಂತು. ಆ ಯೋಚನೆಯಿಂದವು ಕಲ್ಲುಗಳನ್ನು ಬಳಸಿಕೊಂಡು ಚಿತ್ರಗಳನ್ನು ಬರೆಯಲು ಶುರು ಮಾಡಿದ. ದಿನವೂ ಹೋಗಿಯೂ ಕಲ್ಲುಗಳಿಂದ ಚಿತ್ರ ಬರೆಯುತ್ತವೋ ಒಂದು ದಿನ ಕ್ರಮೇಣ ಸುಂದರವಾಗಿ ಕೆರೆಯ ದಡೆಯ ಮೇಲೆಯೂ ಚಿತ್ರವನ್ನು ಬಿಡಿಸಿದವು. ಕಾಲಾಂತರದಲ್ಲಿ ಆ ಹಳ್ಳಿಯಲ್ಲಿ ಒಬ್ಬವು ದೊಡ್ಡ ಕಲಾವಿದನು ಪ್ರಯಾಣ ಬೆಳೆಸುತ್ತಾ ಬಂದವು. ಅವರು ಕೆರೆಯ ದಡದಲ್ಲಿ ಚಿಂಟು ಬರೆಯುತ್ತಿದ್ದ ಚಿತ್ರಗಳನ್ನು ನೋಡಿಕೊಂಡು ತುಂಬ ಸಂತೋಷಪಟ್ಟನು. ಚಿಂಟುವಿನ ಪ್ರತಿಭೆಯನ್ನು ಕಂಡು ಬೆರಗಾದನು. ಅವನಿಗೆ ಬಣ್ಣದ ಕುಂಚುಗಳು ಮತ್ತು ಕಾಗದವು ತುಂಡುಗಳನ್ನು ಕೊಟ್ಟು ಚಿಂಟು ಸಂತೋಷದಿಂದವು ಚಿತ್ರ ಬರೆಯಲು ಪ್ರಾರಂಭಿಸಿದನು. ಬರೆಯುತ್ತೇವು ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿಯೂ ತನ್ನ ಚಿತ್ರ ಪ್ರದರ್ಶನಗಳು ಮೂಡಿದೆವು. ದೇಶ ವಿದೇಶಗಳಲ್ಲಿ ಕೂಡ ಅವನವು ಪ್ರದರ್ಶನಗೊಂಡವು. ಹಾಗಾಗಿ ನಾವು ಈ ಚಿಂಟುವಿನ ಕಥೆಯಿಂದ ನಾವು ತಿಳಿದುಕೊಳ್ಳಬಹುದಾದ ವಿಷಯ ಏನಂತಂದರೆ, ಬಡತನದಲ್ಲೂ ತನ್ನ ಪ್ರತಿಭೆಯಿಂದವೂ ಸಾಧನೆ ಮಾಡಬಹುದು ಎಂದು ಒಂದು ಪುಟ್ಟ ಬಾಲಕನ ಕಥೆಯನ್ನು ತೋರಿಸಿಕೊಟ್ಟನು. ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋನು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.